ನಮಸ್ಕಾರ ವೀಕ್ಷಕರೇ, ಜೈ ಹುನ್ನೂರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವಿಕಲಚೇತನರ ಮೀಸಲಾತಿ ಕಡೆಗಣನೆ. ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಮಾನ್ಯ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ದಾಖಲು. ಹೋರಾಟಕ್ಕೆ ಸಂದಜಯ, ಕೇಸ್ ನಂಬರ್ ನೀಡಿದ ಮಾನ್ಯ ಹೈಕೋರ್ಟ್, ಶೀಘ್ರದಲ್ಲೇ ವಿಚಾರಣೆ. ಹೌದು ವೀಕ್ಷಕರೇ, ಜಮಖಂಡಿಯ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ನಡೆದಿದೆ ಎನ್ನಲಾದ 45 ಹುದ್ದೆಗಳ ನೇಮಕಾತಿ, ಅಕ್ರಮದ ನೇಮಕಾತಿ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ವಿಕಲಚೇತನರ ಹಕ್ಕುಗಳನ್ನು ತಿಳಿದು ನಿಯಮಬಾಹಿರವಾಗಿ ನೇಮಕಾತಿ ಮಾಡಿಕೊಂಡಿರುವ ಬ್ಯಾಂಕ್ ಆಡಳಿತ ಮಂಡಳಿಯ ವಿರುದ್ಧ ಈಗ ಧಾರವಾಡದ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರ ಆರಂಭವಾಗಿದೆ. ಹೌದು, ಸಾಮಾಜಿಕ ಕಾರ್ಯಕರ್ತ ಹಾಗೂ ಹಿರಿಯ ಪತ್ರಕರ್ತ ಗಿರಿಮಲಪ್ಪ ಎಸ್ ಕಡಪಟ್ಟಿ ಅವರು ಸಲ್ಲಿಸಿದ ಅರ್ಜಿಯನ್ನು ಮಾನ್ಯ ಹೈಕೋರ್ಟ್ ಪುರಸ್ಕರಿಸಿದ್ದು WP 103510/2026 ಸಂಖ್ಯೆಯ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿದೆ. ಬ್ಯಾಂಕ್ ಮ್ಯಾನೇಜರ್ ಅವರು ಲಿಖಿತವಾಗಿ ವಿಕಲಚೇತನರ ನೇಮಕಾತಿ ಪ್ರಶ್ನೆಯೇ ಬರಲ್ಲ ಎಂದು ನೀಡಿದ್ದ ಹಾರಿಕೆಯ ಉತ್ತರವೇ ಈಗ ಬ್ಯಾಂಕಿನ ಪಾಲಿಗೆ ಮುಳುವಾಗುವ ಸಾಧ್ಯತೆ ಇದೆ. ಈಗಾಗಲೇ ಬೆಂಗಳೂರಿನ ಸಹಕಾರ ಸಂಘಗಳ ನಿಬಂಧಕರು ಈ ಬಗ್ಗೆ ತನಿಖೆಗೆ ಆದೇಶ ನೀಡಿದ್ದಾರೆ. ರೋಸ್ಟರ್ ಬಿಂದುವನ್ನು ಪಾಲಿಸದೆ ಸಂವಿಧಾನಬದ್ಧ ಮೀಸಲಾತಿಯನ್ನು ಗಾಳಿಗೆ ತೂರಿರುವ ಬ್ಯಾಂಕಿನ ವಿರುದ್ಧ ಈಗ ನ್ಯಾಯಾಲಯ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬ ಕುತೂಹಲ ಮೂಡಿದೆ. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದ BN ಮೂಲಿಮುನಿಯವರು ವಾದ ಮಂಡಿಸಲಿದ್ದು, ವಿಕಲಚೇತನರನ್ನು ಕಡೆಗಣಿಸಿ ಅಕ್ರಮವಾಗಿ ನಡೆದಿದೆ ಎನ್ನಲಾದ ಈ ನೇಮಕಾತಿ ಪ್ರಕ್ರಿಯೆಗೆ ತಡೆಯಾಜ್ಞೆ ಬಿಡುವ ಸಾಧ್ಯತೆ ದಟ್ಟವಾಗಿದೆ. ಇದು ಜೈ ಹುನ್ನೂರ ನ್ಯೂಸ್, ನೇರ ದಿಟ್ಟ ಕೈಗನ್ನಡಿ. ವರದಿ ರಮೇಶ್ ಕಡ್ಲಿ, ಜಿಲ್ಲಾ ವರದಿಗಾರರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೈ ಹುನ್ನೂರ ನ್ಯೂಸ್ ಕನ್ನಡವನ್ನು ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.